ಒಂದ್ಸರಿ ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಅವನಿಗೆ ಅವನ ಮಂತ್ರಿನ ಕಂಡ್ರೆ ಬಹಳ ಪ್ರೀತಿ ಮತ್ತೆ ವಿಶ್ವಾಸ. ತಾನೇನೇ ತಿನ್ನಬೇಕು ಅಂತಂದ್ರು ಮೊದಲು ಮಂತ್ರಿಗೆ ತಿನ್ನಿಸಿ ಆಮೇಲೆ ತಿಂತಾ ಇರ್ತಾನೆ. ಮಂತ್ರಿಗೂ ಅಷ್ಟೇ ರಾಜನ ಕಂಡ್ರೆ ಅಷ್ಟೇ ಪ್ರೀತಿ ಮತ್ತೆ ವಿಶ್ವಾಸ. ಇಬ್ರು ಒಂದ್ಸರಿ ಬೇಟೆ ಆಡೋದಕ್ಕಂತ ಕಾಡಿಗೆ ಹೋಗ್ತಾರೆ. ಅಲ್ಲಿ ಕಳೆದು ಹೋಗ್ಬಿಡ್ತಾರೆ. ಓಡಾಡ್ತಾ ಓಡಾಡ್ತಾ ಹೊಟ್ಟೆ ಹಸಿವು ಶುರು ಆಗುತ್ತೆ. ಅಲ್ಲಿ ಒಂದೇ ಒಂದು ಹಣ್ಣು ಕಾಣಿಸುತ್ತೆ. ರಾಜ ಅದನ್ನ 4 ಭಾಗ ಮಾಡ್ತಾನೆ. ರಾಜಂಗೆ ಅಭ್ಯಾಸ ಹೇಗಿದ್ರು ಇರುತ್ತಲ್ಲ, ಮಂತ್ರಿಗೆ ಮೊದಲನೇ ಪೀಸ್ ತಿನ್ನಿಸ್ತಾನೆ. ಮಂತ್ರಿ ಆಹಾ ಬಹಳ ಸೊಗಸಾಗಿದೆ, ನನ್ಗೆ 2ನೇ ಪೀಸು ಬೇಕು ಅಂತ ಕೇಳ್ತಾನೆ. ರಾಜ ಸರಿ ಅಂತ ಪ್ರೀತಿಯಿಂದ ತಿನ್ನಿಸ್ತಾರೆ. ಆಮೇಲೆ ನನಗೆ ಹಸುವಾಗ್ತಾ ಇದೆ ರಾಜ, ನನಗೆ ಇನ್ನೊಂದು ಬೇಕು ಅಂತ ಕೇಳ್ತಾನೆ. ಮಂತ್ರಿ ಹಿಂಗೆ ಮಾಡಲ್ವಲ್ಲ, ಸರಿ ಅಂತ 3ನೇ ಪೀಸು ತಿನ್ನಿಸ್ತಾನೆ. ಆಮೇಲೆ ನಂಗೆ 4ನೇ ಪೀಸು ಬೇಕು, ನಂಗೆ ತುಂಬ ಹಸುವಾಗ್ತಿದೆ ಅಂತ ಕೇಳ್ತಾನೆ. ಇದೆಂಥ ಸ್ವಾರ್ಥ, ಇಲ್ಲ ನನಗೆ ಬೇಕು ಅಂತ ರಾಜ ಹಿಂಗೆ ಬಾಯಿ ಹಾಕೊಳ್ತಾನೆ. ಇಮಿಡಿಯೇಟ್ಲಿ ಬೇಜಾರು ಮಾಡ್ಕೊಳ್ತಾನೆ. ಕಹಿ ಆಗಿರುತ್ತೆ, ವಿಷದ ಥರ ಇರುತ್ತೆ, ಉಗಿದು ಬಿಡ್ತಾನೆ. ಯಾಕೆ ಹೀಗೆ ಮಾಡಿದೆ ಅಂತ ಮಂತ್ರಿನ ಕೇಳ್ತಾನೆ. ಮಂತ್ರಿ ಹೇಳ್ತಾನೆ, ಇಷ್ಟು ವರ್ಷ ಬರೀ ಸಿಹಿಯನ್ನೇ ಉಣಿಸಿರೋ ಕೈ, ಪಂಚಭಕ್ಷ ಪರಮಾನ್ನಗಳನ್ನ ಉಣಿಸಿರೋ ಕೈ, ಒಂದೇ ಒಂದು ಸರಿ ಕಹಿ ಕೊಡ್ತಾ ಇದೆ ಅಂದರೆ ಅದನ್ನು ಹೇಗೆ ರಿಜೆಕ್ಟ್ ಮಾಡಲಿ ಆ್ಯಂಡ್ ಅದನ್ನು ನಿಮಗೆ ತಿನ್ನೋಕೆ ಹೇಗೆ ಬಿಡಲಿ, ಅದಕ್ಕೆ ತಿಂದೆ ಅಂತ. ನಮ್ಮ ಜೀವನದಲ್ಲೂ ಹಾಗೇನೆ ಭಗವಂತ ಎಷ್ಟೊಂದು ಒಳ್ಳೇದು ಕೇಳಿರ್ತಾನೆ, ಕೊಟ್ಟಿರ್ತಾನೆ, ಕೇಳದೆ ಇರೋದನ್ನೆಲ್ಲ ಕೊಟ್ಟಿರ್ತಾನೆ. ಏನೋ ಒಂದೇ ಒಂದು ಸರಿ ಕೆಟ್ಟದಾದ್ರೆ ಅವನು ಬೈಯೋಕ್ಕೆ ಶುರು ಮಾಡ್ತೀವಿ, ತೆಗೊಳಕ್ಕೆ ಶುರು ಮಾಡ್ತೀವಿ, ಅದನ್ನು ರಿಜೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ನನ್ನ ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಜೀವನದಲ್ಲಿ 100 ಒಳ್ಳೇದಾಗ್ತಾ ಇರ್ಬೇಕಾದ್ರೆ ಒಂದು ಕೆಟ್ಟದಾದರೆ ಇನ್ನೊಂದೇನೋ ಒಳ್ಳೇದಕ್ಕೆ ಅನುವು ಮಾಡ್ಕೊಳ್ಳೋಕೆ ಆಗ್ತಾ ಇದೆ ಅಂತ, ಅದನ್ನು ಹಾಗೇ ಸ್ವೀಕಾರ ಮಾಡಬೇಕು ಅಂತ. ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದನ್ನು ನೀವು ಹೇಗೆ ಸ್ವೀಕಾರ ಮಾಡ್ತಾ ಇದ್ದೀರಾ? ಆ ನಂಬಿಕೆ ಭರವಸೆ ಭಗವಂತನ ಮೇಲಿದೆಯಾ? ಯೋಚನೆ ಮಾಡಿ.